ನೋಡಿ, ಮೊನ್ನೆ ಮಳೆ ಬಂದಂತ ಸಂದರ್ಭದಲ್ಲಿ ಮರದ ಕೊಂಬೆ ಬಿದ್ದು ಅಕ್ಷಯ್ ದುರಂತ ಅಂತ್ಯ ಕಂಡಿದೆ. ಬಿಬಿಎಂಪಿಯಿಂದ ಈಗ 5 ಲಕ್ಷ ಪರಿಹಾರ ಕೊಟ್ಟಿದ್ದಾರೆ. ವಲಯ ಆಯುಕ್ತ ದಿಗ್ವಿಜಯ್ ಬೋಡ್ಕೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮತ್ತೆ ಹೆಚ್ಚಿಗೆ ಪರಿಹಾರ ಕೊಡಕ್ಕಾಗೋದಿಲ್ಲ, ಪರಿಹಾರದ ಬಗ್ಗೆ ಸರ್ಕಾರ ನಿರ್ಧಾರ ಮಾಡಬೇಕು ಅಂತಿದ್ದಾರೆ. ನೀವು ಪರಿಹಾರ ನಿರ್ಧಾರ ಮಾಡಬೇಕಾಗಿಲ್ಲ, ಸರ್ಕಾರ ಮಾಡಬೇಕು. ನೀವು ಪರಿಹಾರ ಕೊಟ್ಬಿಟ್ರೆ, ಈಗ 5 ಲಕ್ಷ ಕೊಟ್ಬಿಟ್ರೆ ನಾಳೆ ನಾಡ್ದು ಅವ್ರು ವಾಪಸ್ ಬರ್ತಾನ? ಎದ್ದು ಆತ ಬರಲ್ಲ. ಏನ್ ಹೇಳಿದಾರ ನೋಡಿ. ಎಸ್, ನಮ್ಮ ಜೊತೆ ಈಗ ಜಯನಗರದ ವಲಯ ಆಯುಕ್ತರಾದ ದಿಗ್ವಿಜಯ್ ಬೋಡ್ಕೆ ಇದ್ರೆ ಅವ್ರು ಮಾತಾಡಿಸ್ತೀನಿ. ಸರ್, ಇದೀಗ ಅಕ್ಷಯ್ ಸಮರ್ಥ ಆಗಿದ್ದಾರೆ. ಬಿಬಿಎಂಪಿಯಿಂದ ಪರಿಹಾರ ಯಾವ ರೀತಿ ಇದೆ ಸರ್? 5 ಲಕ್ಷ ಕೊಟ್ಟಿದ್ದಾರಾ, ಕೊಡ್ಬೇಕಾ, ಹೇಗ್ ಸರ್ ಅಂತ? ಈಗಾಗಲೇ ಅವರಿಗೆ ಆಸ್ಪತ್ರೆ ಚಿಕಿತ್ಸೆ ಬಿಲ್ವನ್ನು ಮೊದಲನೇ ಹಂತದ್ದು 4,06,000ವನ್ನು ಮಾನ್ಯ ಮುಖ್ಯ ಆಯುಕ್ತರು ಕೂಡ ಅನುಮೋದನೆ ಕೊಟ್ಟು ಅವರಿಗೆ ಮೊನ್ನೆ ಕೂಡ ಚೆಕ್ ಕೊಟ್ಟಾಗಿದೆ. ಅದರಲ್ಲಿ ಇನ್ನ ಉಳ್ಕೊಂಡಿರೋದು 1,60,000 ಏನೋ ಅಮೌಂಟ್ ಬಾಕಿ ಇದೆ ಹಾಸ್ಪಿಟಲ್ ಬಿಲ್. ಅದನ್ನ ಕೂಡ ವಿಶೇಷ ಪ್ರಕರಣ ಪರಿಗಣಿಸಿ ಆಗ್ಲೇ ಚೀಫ್ ಕಮಿಷನರ್ ಸಾಹೇಬರಿಗೆ ನಾವು ಫೈಲ್ ಕಳಿಸ್ತಾ ಇದ್ದೀವಿ. ಅದರ ಜೊತೆಗೆ 5 ಲಕ್ಷ ಏನ ಅವರು ಮೃತ ವ್ಯಕ್ತಿ ಕುಟುಂಬಕ್ಕೆ ಪರಿಹಾರ ನಾವು ಸರ್ಕಾರಿ ಗೈಡ್ಲೈನ್ಸ್ ಪ್ರಕಾರ ಕೊಡಬೇಕಾಗ್ತದೆ. ಅದನ್ನ ಕೂಡ ಫೈಲ್ ಅಪ್ರೂವಲ್ ಆಗಿದೆ. ಇವತ್ತು ನಾಳೆ ಒಳಗಡೆ ಆ 5 ಲಕ್ಷ ಕೂಡ ಅವರಿಗೆ ಪರಿಹಾರನ ಕೊಡಿಸ್ತೀವಿ. ಕುಟುಂಬಸ್ಥರು ಹೇಳ್ತಾರೆ ನಮ್ಗೆ ಪರಿಹಾರ ಬೇಡ, ನಮ್ಗೆ ಏನಾದ್ರು ಕೆಲಸ ಕೊಡಿ ಬಿಬಿಎಂಪಿಲಿ, ಆಧಾರ ಸ್ತಂಭ ಆಗಿದ್ದ ಮನೆಗೆ ಅಂತ ಅವರೊಂದು ಹೇಳ್ತಾರೆ ಸರ್ ಕುಟುಂಬಸ್ಥರು ಅಂತ. ಅದರ ಪ್ರಕಾರ ನಾವು ಏನೋ ಇದು ಚೀಫ್ ಕಮಿಷನರ್ ಆಡಳಿತಗಾರರು ಡಿಸ್ಕ್ರಿಷನ್ ಪ್ರಕಾರ ಅದರಲ್ಲಿ ನಾವು ಇದನ್ನ ಮನವಿ ಮಾಡ್ತೀವಿ. ಅವರು ಏನ್ ತೀರ್ಮಾನ ತಗೊಳ್ತಾರೆ ಅದರ ಪ್ರಕಾರ ನಾವು ಮುಂದೆ ಕ್ರಮ ವಹಿಸ್ತೀವಿ. ಪೋಷಕರು ಅವರು ಸಂಬಂಧಿಕರು ಕುಟುಂಬಸ್ಥರು ಮಾತಾಡಿದ್ರೆ ಸರ್, ಬರ್ತಾರೆ, ಮೀಟ್ ಆಗ್ತಾರೆ ಸರ್ ಏನಾದ್ರು ವಿಚಾರವಾಗಿ ಒಂದು ವಿಚಾರಕ್ಕೆ? ನಮ್ಮ ಅರಣ್ಯ ಇಲಾಖೆ ಅಧಿಕಾರಿಗಳು ಮೊದಲನೇ ದಿನದಿಂದನೇ ಅವರ ಕುಟುಂಬದ ಜೊತೆಗೆ ಸಂಪರ್ಕದಲ್ಲಿ ಇದ್ದಾರೆ. ಅವರು ಇದರ ಬಗ್ಗೆ ಅವ್ರ ಜೊತೆಗೆ ಮಾತಾಡಿದ್ದಾರೆ. ಅವ್ರು ಹೇಳೋ ಪ್ರಕಾರ ಸರ್, ನಮ್ಗೆ 5 ಲಕ್ಷ ಬೇಡ ಪರಿಹಾರ, ಅವನು ಒಬ್ಬನೇ ಮಗ ಇದ್ದ, ನಮಗೆ ಕುಟುಂಬಕ್ಕೆ ಆಧಾರ ಸ್ತಂಭ ಆಗಿದ್ದ, ನಮ್ಗೆ ಕುಟುಂಬಸ್ಥರಿಗೆ ಏನಾದ್ರು ಒಂದು ಬಿಬಿಎಂಪಿ ಏನಾದ್ರು ಕೆಲಸನ ಕೊಡಿ ಅಂತ ಅವ್ರು ಒಂದ್ ಕಡೆ ಮನವಿ. ಕೆಲಸ ಕೊಡೋದು ಅಧಿಕಾರ ನನ್ನ ಕೈಯಲ್ಲಿ ಇರೋದಿಲ್ಲ. ಅದಕ್ಕಾಗಿ ಅದರ ಬಗ್ಗೆ ನಾನು ಕನ್ಫರ್ಮ್ ತಮಗೆ ಹೇಳಕ್ ಆಗೋದಿಲ್ಲ. ಬಟ್ ನಮ್ಮ ಕೈಯಲ್ಲಿ ಏನಿರ್ತದೆ 5 ಲಕ್ಷ ಏನ್ ಸರ್ಕಾರ ಪರಿಹಾರ ಇರ್ತದೆ, ನಮ್ಮ ಜವಾಬ್ದಾರಿ ಅದು ನಾವು ಕೊಟ್ಟೆ ಕೊಡ್ತೀವಿ. 5 ಲಕ್ಷ ಅಷ್ಟೇನಾ? ಬಟ್ ಅವರು ಕೆಲವೊಂದು ಡಿಮ್ಯಾಂಡ್ ಮಾಡ್ತಿದ್ದಾರೆ ಸರ್, ಜಾಸ್ತಿ ಬೇಕು ಪರಿಹಾರ ಅಂತ. ಈ ಒಂದು ವಿಚಾರ ಸಹ ಸರ್ಕಾರಿ ಗೈಡ್ಲೈನ್ಸ್ ನಮಗೆ 5 ಲಕ್ಷ ಅದನ್ನ ಸೀಮಿತವಾಗಿ ಪರಿಹಾರ ಕೊಡಕ್ ಅವಕಾಶ ಇದೆ. ಅದಕ್ಕಿಂತ ಮೊದಲೇ ಜಾಸ್ತಿ ಪರಿಹಾರ ಕೊಡಬೇಕಾದ್ರೆ ಸರ್ಕಾರದಿಂದ ಏನಾದ್ರು ಆದೇಶ ಬಂದ್ರೆ ನಾವು ಕೊಡಕ್ ಪ್ರಯತ್ನ ಮಾಡ್ತೀವಿ. ಎಸ್, ಇದಿಷ್ಟು ಜಯನಗರದ ವಲಯ ಆಯುಕ್ತರಾದ ದಿಗ್ವಿಜಯ್ ಬೋಡ್ಕೆ ಅವರ ಮಾತಾಯಿತು. ಕ್ಯಾಮರಾ ಪರ್ಸನ್ ಲೋಹಿತ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬಿಲ್ ಎಲ್ಲ ನಾವು ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಸ್ಪಿಟಲ್ ಏನಿದೆ, ಆಂಬುಲೆನ್ಸ್ ಇಂದ ಹಿಡಿದು ಅದು ಏನ್ ಖರ್ಚಿದೆ ಎಲ್ಲ ನಾವು ನೋಡ್ಕೊಂತೀವಿ ಅಂತ ಹೇಳಿದ್ದಾರೆ. ನಮಗೂ ಓಕೆ, ಅದಾಗ್ಲಿ. ಆದ್ಮೇಲೆ ಇವರು ಬಿಬಿಎಂಪಿ ಕಡೆಯಿಂದ ಇವ್ರು ಏನು ಘೋಷಣೆ ಮಾಡಿದ್ದಾರೆ, ಆ ಕಾಂಪನ್ಸೇಷನ್ ಅಮೌಂಟ್ ಅದೇನಿದೆ ಅದಿನ್ನೂ ನಮ್ಗೆ ಕ್ಲಾರಿಟಿ ಇಲ್ಲ. ಎಷ್ಟು ಕೊಡ್ತೀವಿ, ಎಷ್ಟು ಅನ್ನೋದೇನು ನಮ್ಗಿನ್ನು ಅದ್ರ ಬಗ್ಗೆ ನಮ್ಮ ಹತ್ರ ಏನು ಮಾತಾಡಿಲ್ಲ. ಜೊತೆಯಲ್ಲಿ ನಾವು ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಕ್ ಮುಂಚೆ ಫಸ್ಟ್ ಏಡ್ ಟ್ರೀಟ್ಮೆಂಟ್ ಇರ್ಬೋದು, ಅಪೋಲೋದಲ್ಲಿ ಅಡ್ಮಿಷನ್ ಇರ್ಬೋದು, ಆಪರೇಷನ್ ಖರ್ಚಿಗೆ ಮುಂಚೆ ನಾವು ಕಟ್ಟಿರೋದಿರ್ಬೋದು, ಅದೆಲ್ಲ ಕ್ಲಿಯರ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಅದು ಯಾವ ತರ ಮಾಡ್ತಾರೆ ಅದೊಂದು, ಪ್ಲಸ್ ಕಾಂಪನ್ಸೇಷನ್ ಇವೆರಡೂ ಆದ್ಮೇಲೆ ಅಲ್ಲಿಗೆ ಆಯ್ತು. ಅಕ್ಷಯ್ದು ಮೆಡಿಕಲ್ ಬಿಲ್ ಕ್ಲೈಮ್ ಮಾಡಿದ್ರು, ಆಮೇಲೆ ಅವ್ನ ಪರಿಹಾರ ಅಂತ ಅವ್ನಿಗೆ ಅದೆಷ್ಟು ಕೊಡ್ತಾರೋ ಅವರು ಬಿಬಿಎಂಪಿ ಅವ್ರ ಮಾತಾಡಿದ್ಮೇಲೆ ನಾನು ಹೇಳ್ತೀನಿ. ಅದು 2 ಮುಗೀತು. 3ನೇದು, ಈಗ ಅವನ್ನೇ ನಂಬ್ಕೊಂಡ್ ಬದುಕ್ತಿರುವಂತ ಅವ್ರ ಫ್ಯಾಮಿಲಿ ವಿಚಾರದ ಬಗ್ಗೆ ನಾನು ಯೋಚನೆ ಮಾಡ್ತಾ ಇದ್ದೀನಿ ಸರ್. ಅವ್ರಿಗೋಸ್ಕರ ಇವ್ರು ಏನ್ ಮಾಡ್ಬೇಕು ಅಂತಿದ್ದಾರೆ, ಅದೊಂದು ಪ್ರಶ್ನೆ ಕೇಳಬೇಕು ಅಂತಿದ್ದೀವಿ. ಅಕ್ಷಯ್ದು ಆಯ್ತು, ಮೆಡಿಕಲ್ದು ಪ್ರಾಣದ್ದು 2 ಆದ್ಮೇಲೆ ಅವ್ರನ್ನೇ ನಂಬ್ಕೊಂಡು ಜೀವನ ಮಾಡ್ತಿರುವಂತ ಅವ್ರ ಫ್ಯಾಮಿಲಿಗೆ ಇವ್ರ ಕಡೆಯಿಂದ ಏನ್ ಸಪೋರ್ಟ್ ಸಿಗುತ್ತೆ ಅದೊಂದು ನಮ್ ಕಡೆಯಿಂದ ಪ್ರಶ್ನೆ ಇದೆ ಸರ್. ಆಯ್ತು, ಅದೇ ಹೇಳಿದ್ನಲ್ವ, ಮೆಡಿಕಲ್ದು ಕಾಂಪನ್ಸೇಷನ್ ಫೈನ್. ಈಗ ಅವ್ನ್ ನಂಬ್ಕೊಂಡ್ ಬದುಕ್ತಾ ಇರೋ ಅವ್ರ ಫ್ಯಾಮಿಲಿಗೆ ಇವ್ರ ಕಡೆಯಿಂದ ಏನ್ ಸಪೋರ್ಟ್ ಸಿಗುತ್ತೆ? ಇಲ್ಲ ಅವ್ರ ಅಣ್ಣ ಇದ್ದಾನೆ, ಈಸ್ ಅ ಡಿಗ್ರಿ ಹೋಲ್ಡರ್, ಏನಾದ್ರೂ ಒಂದ್ ಕೆಲಸ ಅವಕಾಶ ಮಾಡ್ಕೊಡ್ತಾರಾ? ಇಲ್ಲ ಬೇರೆ ಅವ್ರ ಪ್ಲಾನಿಂಗ್ ಏನಿದೆ, ಪ್ಲಾನ್ ಆಫ್ ಆಕ್ಷನ್ ಗೊತ್ತಾಗಬೇಕು ಸರ್. ಅದರಿಂದ ಕೇಳೋಣ ಅಂತ ಬಂದಿದ್ದೀವಿ ಸರ್. 5,52,000 ಟೋಟಲ್ ಬಿಲ್ ಆಗಿರೋದು ಅಪೋಲೋದಲ್ಲಿ. ಅದ್ರಲ್ಲಿ ನಮ್ದು 130 ಕಟ್ಟಿದ್ವಿ. ಇವರು ಮೊನ್ನೆ ಚೆಕ್ ಇಶ್ಯೂ ಮಾಡಿದ್ ಬಂದು 4,06,000 ರೂಪಾಯಿ ಚೆಕ್ ಇಶ್ಯೂ ಮಾಡಿದ್ರು. ಆ ಚೆಕ್ ನಾನು ನಾವು ಆಲ್ರೆಡಿ ಸಬ್ಮಿಟ್ ಮಾಡಿದೀವಿ, ಅಲ್ಲಿ ಅಪೋಲೋ ಹಾಸ್ಪಿಟಲ್ ಸಬ್ಮಿಟ್ ಮಾಡಿದೀವಿ. ಅದು ಹೋದ್ಮೇಲೆ ಮಿಕ್ಕಿದ್ದು ಇನ್ನೊಂದು 17,000 ರೂಪಾಯಿ ಏನೋ ಹಾಸ್ಪಿಟಲ್ ಕಟ್ಟೋದಿದೆ, ಅದು ಅವರೇ ಪೇ ಮಾಡ್ತೀನಿ ಅಂತ ಹೇಳಿದ್ದಾರೆ. ಬಟ್ ನಾವು ಕಟ್ಟಿರೋ ಅದ್ರಲ್ಲಿ 130ನ್ನ ಇವರು ವಾಪಸ್ ಫ್ರೀ ರಿಫಂಡ್ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ ಸರ್. ಇಲ್ಲಿ ಆಫೀಸ್ ಹತ್ರ ಬರೋದಾ, ಮನೆ ಹತ್ರ ಬರೋದಾ ಅಂತ ಏನೋ ಫೋನ್ ಮಾಡಿ ಹೇಳಿದ್ರಂತೆ. ನಮ್ಗೇನಂದ್ರೆ ಮನೆ ಹತ್ರ ಏನು ಅವಶ್ಯಕತೆ ಇಲ್ಲ, ಆಫೀಸ್ ಮುಂದೆನೇ ನಡೆಯಲಿ. ಯಾಕಂದ್ರೆ ಏನೇದು ಪಬ್ಲಿಕ್ ಅಲ್ಲಿ ನಡೆದಿರೋದು ಪಬ್ಲಿಕ್ ಅಲ್ಲೇ ಆಗ್ಲಿ ಅಂತ ಅನ್ಕೊಂಡಿದೀವಿ. ಸೊ ಇಲ್ಲಿ ಬಂದ್ಮೇಲೆ ಇಲ್ಲಿ ಮಾತಾಡ್ಬಿಟ್ಟು ನಿಮ್ಗೆ ಕನ್ಫರ್ಮ್ ಮಾಡ್ತೀನಿ ಸರ್ ಏನಾಗಿದೆ ಅಂತ. ನೋಡಿ, ಮೊನ್ನೆ ಮಳೆ ಬಂದಂತ ಸಂದರ್ಭದಲ್ಲಿ ಮರದ ಕೊಂಬೆ ಬಿದ್ದು ಅಕ್ಷಯ್ ದುರಂತ ಅಂತ್ಯ ಕಂಡಿದೆ. ಬಿಬಿಎಂಪಿಯಿಂದ ಈಗ 5 ಲಕ್ಷ ಪರಿಹಾರ ಕೊಟ್ಟಿದ್ದಾರೆ. ವಲಯ ಆಯುಕ್ತ ದಿಗ್ವಿಜಯ್ ಬೋಡ್ಕೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮತ್ತೆ ಹೆಚ್ಚಿಗೆ ಪರಿಹಾರ ಕೊಡಕ್ಕಾಗೋದಿಲ್ಲ, ಪರಿಹಾರದ ಬಗ್ಗೆ ಸರ್ಕಾರ ನಿರ್ಧಾರ ಮಾಡಬೇಕು ಅಂತಿದ್ದಾರೆ. ನೀವು ಪರಿಹಾರ ನಿರ್ಧಾರ ಮಾಡಬೇಕಾಗಿಲ್ಲ, ಸರ್ಕಾರ ಮಾಡಬೇಕು. ನೀವು ಪರಿಹಾರ ಕೊಟ್ಬಿಟ್ರೆ, ಈಗ 5 ಲಕ್ಷ ಕೊಟ್ಬಿಟ್ರೆ ನಾಳೆ ನಾಡ್ದು ಅವ್ರು ವಾಪಸ್ ಬರ್ತಾನ? ಎದ್ದು ಆತ
ಬರಲ್ಲ. ಏನ್ ಹೇಳಿದಾರ ನೋಡಿ. ಎಸ್, ನಮ್ಮ ಜೊತೆ ಈಗ ಜಯನಗರದ ವಲಯ ಆಯುಕ್ತರಾದ ದಿಗ್ವಿಜಯ್ ಬೋಡ್ಕೆ ಇದ್ದಾರೆ, ಅವ್ರು ಮಾತಾಡಿಸ್ತೀನಿ. ಸರ್, ಇದೀಗ ಅಕ್ಷಯ ಸಮರ್ಥ ಆಗಿದ್ದಾರೆ. ಬಿಬಿಎಂಪಿಯಿಂದ ಪರಿಹಾರ ಯಾವ ರೀತಿ ಇದೆ ಸರ್? 5 ಲಕ್ಷ ಕೊಟ್ಟಿದ್ದಾರಾ, ಕೊಡ್ಬೇಕಾ, ಹೇಗ್ ಸರ್ ಅಂತ? ಈಗಾಗಲೇ ಅವರಿಗೆ ಆಸ್ಪತ್ರೆ ಚಿಕಿತ್ಸೆ ಬಿಲ್ವನ್ನು ಮೊದಲನೇ ಹಂತದ್ದು 4,06,000ವನ್ನು ಮಾನ್ಯ ಮುಖ್ಯ ಆಯುಕ್ತರು ಕೂಡ ಅನುಮೋದನೆ ಕೊಟ್ಟು ಅವರಿಗೆ ಮೊನ್ನೆ ಕೂಡ ಚೆಕ್ ಕೊಟ್ಟಾಗಿದೆ. ಅದರಲ್ಲಿ ಇನ್ನ ಉಳ್ಕೊಂಡಿರೋದು 1,60,000 ಏನೋ ಅಮೌಂಟ್ ಬಾಕಿ ಇದೆ ಹಾಸ್ಪಿಟಲ್ ಬಿಲ್. ಅದನ್ನ ಕೂಡ ವಿಶೇಷ ಪ್ರಕರಣ ಪರಿಗಣಿಸಿ ಆಗ್ಲೇ ಚೀಫ್ ಕಮಿಷನರ್ ಸಾಹೇಬರಿಗೆ ನಾವು ಫೈಲ್ ಕಳಿಸ್ತಾ ಇದೀವಿ. ಅದರ ಜೊತೆಗೆ 5 ಲಕ್ಷ ಏನ ಅವರು ಮೃತ ವ್ಯಕ್ತಿ ಕುಟುಂಬಕ್ಕೆ ಪರಿಹಾರ ನಾವು ಸರ್ಕಾರಿ ಗೈಡ್ಲೈನ್ಸ್ ಪ್ರಕಾರ ಕೊಡಬೇಕಾಗ್ತದೆ. ಅದನ್ನ ಕೂಡ ಫೈಲ್ ಅಪ್ರೂವಲ್ ಆಗಿದೆ. ಇವತ್ತು ನಾಳೆ ಒಳಗಡೆ ಆ 5 ಲಕ್ಷ ಕೂಡ ಅವರಿಗೆ ಪರಿಹಾರ ನಾವು ಕೊಡಿಸ್ತೀವಿ. ಕುಟುಂಬಸ್ಥರು ಹೇಳ್ತಾರೆ ನಮ್ ಪರಿಹಾರ ಬೇಡ, ನಮ್ಗೆ ಏನಾದ್ರು ಕೆಲಸ ಕೊಡಿ, ಬಿಬಿಎಂಪಿಲಿ ಆಧಾರ ಸ್ತಂಭ ಆಗಿದ್ದ ಮನೆಗೆ ಅಂತ ಅವರೊಂದು ಹೇಳ್ತಾರೆ ಸರ್ ಕುಟುಂಬಸ್ಥರು ಅಂತ. ಅದರ ಪ್ರಕಾರ ನಾವು ಏನೋ ಇದು ಚೀಫ್ ಕಮಿಷನರ್ ಆಡಳಿತಗಾರರು ಡಿಸ್ಕ್ರಿಷನ್ ಪ್ರಕಾರ ಅದರಲ್ಲಿ ನಾವು ಇದನ್ನ ಮನವಿ ಮಾಡ್ತೀವಿ. ಅವರು ಏನ್ ತೀರ್ಮಾನ ತಗೊಳ್ತಾರೆ ಅದರ ಪ್ರಕಾರ ನಾವು ಮುಂದೆ ಕ್ರಮ ವಹಿಸ್ತೀವಿ. ಪೋಷಕರು ಅವರು ಸಂಬಂಧಿಕರು ಕುಟುಂಬಸ್ಥರು ಮಾತಾಡಿದ್ರೆ ಸರ್, ಬರ್ತಾರೆ, ಮೀಟ್ ಆಗ್ತಾರೆ ಸರ್, ಏನಾದ್ರು ವಿಚಾರವಾಗಿ ಒಂದು ವಿಚಾರಕ್ಕೆ? ನಮ್ಮ ಅರಣ್ಯ ಇಲಾಖೆ ಅಧಿಕಾರಿಗಳು ಮೊದಲನೇ ದಿನದಿಂದನೇ ಅವರ ಕುಟುಂಬದ ಜೊತೆಗೆ ಸಂಪರ್ಕದಲ್ಲಿ ಇದ್ದಾರೆ. ಅವರು ಇದರ ಬಗ್ಗೆ ಅವ್ರ ಜೊತೆಗೆ ಮಾತಾಡಿದ್ದಾರೆ. ಅವರು ಹೇಳೋ ಪ್ರಕಾರ ಸರ್, ನಮ್ಗೆ 5 ಲಕ್ಷ ಬೇಡ ಪರಿಹಾರ, ಅವನು ಒಬ್ಬನೇ ಮಗ ಇದ್ದ, ನಮಗೆ ಕುಟುಂಬಕ್ಕೆ ಆಧಾರ ಸ್ತಂಭ ಆಗಿದ್ದ, ನಮ್ಗೆ ಕುಟುಂಬಸ್ಥರಿಗೆ ಏನಾದ್ರು ಒಂದು ಬಿಬಿಎಂಪಿ ಏನಾದ್ರು ಕೆಲಸನ ಕೊಡಿ ಅಂತ ಅವ್ರು ಒಂದ್ ಕಡೆ ಮನವಿ. ಕೆಲಸ ಕೊಡೋದು ಅಧಿಕಾರ ನನ್ನ ಕೈಯಲ್ಲಿ ಇರೋದಿಲ್ಲ. ಅದಕ್ಕಾಗಿ ಅದರ ಬಗ್ಗೆ ನಾನು ಕನ್ಫರ್ಮ್ ತಮಗೆ ಹೇಳಕ್ ಆಗೋದಿಲ್ಲ. ಬಟ್ ನಮ್ಮ ಕೈಯಲ್ಲಿ ಏನಿರ್ತದೆ 5 ಲಕ್ಷ ಏನ್ ಸರ್ಕಾರ ಪರಿಹಾರ ಇರ್ತದೆ, ನಮ್ ಜವಾಬ್ದಾರಿ ಅದು ನಾವು ಕೊಡ್ತೀವಿ. 5 ಲಕ್ಷ ಅಷ್ಟೇನಾ? ಬಟ್ ಅವರು ಕೆಲವೊಂದು ಡಿಮ್ಯಾಂಡ್ ಮಾಡ್ತಿದ್ದಾರೆ ಸರ್, ಜಾಸ್ತಿ ಬೇಕು ಪರಿಹಾರ ಅಂತ. ಈ ಒಂದು ವಿಚಾರ ಸರ್, ಸರ್ಕಾರಿ ಗೈಡ್ಲೈನ್ಸ್ ನಮಗೆ 5 ಲಕ್ಷ ಅದನ್ನ ಸೀಮಿತವಾಗಿ ಪರಿಹಾರ ಕೊಡಕ್ ಅವಕಾಶ ಇದೆ. ಅದಕ್ಕಿಂತ ಮೊದಲೇ ಜಾಸ್ತಿ ಪರಿಹಾರ ಕೊಡಬೇಕಾದ್ರೆ ಸರ್ಕಾರದಿಂದ ಏನಾದ್ರು ಆದೇಶ ಬಂದ್ರೆ ನಾವು ಕೊಡಕ್ ಪ್ರಯತ್ನ ಮಾಡ್ತೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಎಸ್, ಇದಿಷ್ಟು ಜಯನಗರದ ವಲಯ ಆಯುಕ್ತರಾದ ದಿಗ್ವಿಜಯ್ ಬೋಡ್ಕೆ ಅವರ ಮಾತಾಯಿತು. ಕ್ಯಾಮರಾ ಪರ್ಸನ್ ಲೋಹಿತ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬಿಲ್ ಎಲ್ಲ ನಾವು ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಸ್ಪಿಟಲ್ ಏನಿದೆ, ಆಂಬುಲೆನ್ಸ್ ಇಂದ ಹಿಡಿದು ಅದು ಏನ್ ಖರ್ಚಿದೆ ಎಲ್ಲ ನಾವು ನೋಡ್ಕೊಂತೀವಿ ಅಂತ ಹೇಳಿದ್ದಾರೆ. ನಮಗೂ ಓಕೆ, ಅದಾಗ್ಲಿ. ಆದ್ಮೇಲೆ ಇವರು ಬಿಬಿಎಂಪಿ ಕಡೆಯಿಂದ ಇವ್ರು ಏನ್ ಘೋಷಣೆ ಮಾಡಿದ್ದಾರೆ, ಆ ಕಾಂಪನ್ಸೇಷನ್ ಅಮೌಂಟ್ ಅದೇನಿದೆ ಅದಿನ್ನೂ ನಮ್ಗೆ ಕ್ಲಾರಿಟಿ ಇಲ್ಲ. ಎಷ್ಟು ಕೊಡ್ತೀವಿ ಎಷ್ಟು ಅನ್ನೋದೇನು ನಮ್ಗಿನ್ನು ಅದ್ರ ಬಗ್ಗೆ ನಮ್ಮ ಹತ್ರ ಏನು ಮಾತಾಡಿಲ್ಲ. ಜೊತೆಯಲ್ಲಿ ನಾವು ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಕ್ ಮುಂಚೆ ಫಸ್ಟ್ ಏಡ್ ಟ್ರೀಟ್ಮೆಂಟ್ ಇರ್ಬೋದು, ಅಪೋಲೋದಲ್ಲಿ ಅಡ್ಮಿಷನ್ ಇರ್ಬೋದು, ಆಪರೇಷನ್ ಖರ್ಚಿಗೆ ಮುಂಚೆ ನಾವು ಕಟ್ಟಿರೋದಿರ್ಬೋದು, ಅದೆಲ್ಲ ಕ್ಲಿಯರ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಅದು ಯಾವ ತರ ಮಾಡ್ತಾರೆ ಅದೊಂದು, ಪ್ಲಸ್ ಕಾಂಪನ್ಸೇಷನ್ ಇವೆರಡು ಆದ್ಮೇಲೆ ಅಲ್ಲಿಗೆ ಆಯ್ತು. ಅಕ್ಷಯ್ದು ಮೆಡಿಕಲ್ ಬಿಲ್ ಕ್ಲೈಮ್ ಮಾಡಿದ್ರು, ಆಮೇಲೆ ಪರಿಹಾರ ಅಂತ ಅವ್ನಿಗೆ ಅದೆಷ್ಟು ಕೊಡ್ತಾರೋ ಅವರು ಬಿಬಿಎಂಪಿ ಅವ್ರ ಮಾತಾಡಿದ್ಮೇಲೆ ನಾನು ಹೇಳ್ತೀನಿ. ಅದು 2 ಮುಗೀತು. 3ನೇದು, ಈಗ ಅವನ್ನೇ ನಂಬ್ಕೊಂಡ್ ಬದುಕ್ತಿರುವಂತ ಅವ್ರ ಫ್ಯಾಮಿಲಿ ವಿಚಾರದ ಬಗ್ಗೆ ನಾನು ಯೋಚನೆ ಮಾಡ್ತಾ ಇದ್ದೀನಿ ಸರ್. ಅವ್ರಿಗೋಸ್ಕರ ಇವ್ರು ಏನ್ ಮಾಡ್ಬೇಕು ಅಂತಿದ್ದಾರೆ, ಅದೊಂದು ಪ್ರಶ್ನೆ ಕೇಳಬೇಕು ಅಂತಿದ್ದೀವಿ. ಅಕ್ಷಯ್ದು ಆಯ್ತು, ಮೆಡಿಕಲ್ದು ಪ್ರಾಣದ್ದು 2 ಆದ್ಮೇಲೆ ಅವ್ರನ್ನೇ ನಂಬ್ಕೊಂಡು ಜೀವನ ಮಾಡ್ತಿರುವಂತ ಅವ್ರ ಫ್ಯಾಮಿಲಿಗೆ ಇವ್ರ ಕಡೆಯಿಂದ ಏನ್ ಸಪೋರ್ಟ್ ಸಿಗುತ್ತೆ, ಅದೊಂದು ನಮ್ ಕಡೆಯಿಂದ ಪ್ರಶ್ನೆ ಇದೆ ಸರ್. ಆಯ್ತು, ಅದೇ ಹೇಳಿದ್ನಲ್ವ, ಮೆಡಿಕಲ್ದು ಕಾಂಪನ್ಸೇಷನ್ ಫೈನ್. ಈಗ ಅವ್ನ್ ನಂಬ್ಕೊಂಡ್ ಬದುಕ್ತಾ ಇರೋ ಅವ್ರ ಫ್ಯಾಮಿಲಿಗೆ ಇವ್ರ ಕಡೆಯಿಂದ ಏನ್ ಸಪೋರ್ಟ್ ಸಿಗುತ್ತೆ? ಇಲ್ಲ ಅವ್ರ ಅಣ್ಣ ಇದ್ದಾನೆ, ಈಸ್ ಅ ಡಿಗ್ರಿ ಹೋಲ್ಡರ್, ಏನಾದ್ರೂ ಒಂದು ಕೆಲಸ ಅವಕಾಶ ಮಾಡ್ಕೊಡ್ತಾರಾ? ಇಲ್ಲ ಬೇರೆ ಅವ್ರ ಪ್ಲಾನಿಂಗ್ ಏನಿದೆ, ಪ್ಲಾನ್ ಆಫ್ ಆಕ್ಷನ್ ಗೊತ್ತಾಗಬೇಕು ಸರ್. ಅದರಿಂದ ಕೇಳೋಣ ಅಂತ ಬಂದಿದ್ದೀವಿ ಸರ್. 5,52,000 ಟೋಟಲ್ ಬಿಲ್ ಆಗಿರೋದು ಅಪೋಲೋದಲ್ಲಿ. ಅದ್ರಲ್ಲಿ ನಮ್ದು 130 ಕಟ್ಟಿದ್ವಿ. ಇವರು ಮೊನ್ನೆ ಚೆಕ್ ಇಶ್ಯೂ ಮಾಡಿದ್ ಬಂದು 4,06,000 ರೂಪಾಯಿ ಚೆಕ್ ಇಶ್ಯೂ ಮಾಡಿದ್ರು. ಆ ಚೆಕ್ ನಾನು ನಾವು ಆಲ್ರೆಡಿ ಸಬ್ಮಿಟ್ ಮಾಡಿದೀವಿ, ಅಲ್ಲಿ ಅಪೋಲೋ ಹಾಸ್ಪಿಟಲ್ ಸಬ್ಮಿಟ್ ಮಾಡಿದೀವಿ. ಅದು ಹೋದ್ಮೇಲೆ ಮಿಕ್ಕಿದ್ದು ಇನ್ನೊಂದು 18,000 ರೂಪಾಯಿ ಏನೋ ಹಾಸ್ಪಿಟಲ್ ಕಟ್ಟೋದಿದೆ, ಅದು ಅವರೇ ಪೇ ಮಾಡ್ತೀನಿ ಅಂತ ಹೇಳಿದ್ದಾರೆ.